ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದಲ್ಲಿ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿ ಭವಿಷ್ಯ ನಿರ್ಧಾರ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಆದೇಶ ಪ್ರಕಟಿಸಲಿರುವಂತಹ ಕೋರ್ಟ್, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಹೊರಬೀಳುತ್ತೆ. ವಿನಯ್ ಕುಲಕರ್ಣಿ ಸೇರಿ 21 ಆರೋಪಿಗಳ ಭವಿಷ್ಯ ನಿರ್ಧಾರವಾಗಲಿದೆ. ಎಲ್ಲ ಆರೋಪಿಗಳು ಕೋರ್ಟ್ ಮುಂದೆ ಹಾಜರಿದ್ದಾರೆ. ಏನಾಗುತ್ತೆ ಇವತ್ತಿನ ಭವಿಷ್ಯ? ರಿಲೀಫ್ ಸಿಗಬಹುದಾ ಅಥವಾ ಸಂಕಷ್ಟ ಮತ್ತಷ್ಟು ಹೆಚ್ಚಾಗಬಹುದಾ? ಸಾಕಷ್ಟು ಗೊಂದಲದಲ್ಲಿದ್ದಾರೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ ಒಟ್ಟು 21 ಜನರ ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಆದೇಶವನ್ನ ಪ್ರಕಟಿಸಲಿರುವಂತಹ ಕೋರ್ಟ್. ಈ ತೀರ್ಪು ಏಪ್ರಿಲ್ 9ಕ್ಕೆ ಬರಬೇಕಾಗಿತ್ತು. ಆದರೆ ತಾಂತ್ರಿಕ ಸಮಸ್ಯೆಯಿಂದ ಕಾರಣಕ್ಕೆ ತೀರ್ಪನ್ನ ನ್ಯಾಯಾಲಯ ಮುಂದೂಡಿಕೆ ಮಾಡಲಾಗಿತ್ತು. ಶಿಕ್ಷಣ ಅಥವಾ ಖುಲಾಸೆನ ಎಂಬ ಬಗ್ಗೆ ಸಾಕಷ್ಟು ಕುತೂಹಲವನ್ನು ಸಹ ಮೂಡಿಸಿರುವಂಥದ್ದು. ಇಬ್ಬರು ಪುತ್ರಿಯರ ಜೊತೆಗೆ ವಿನಯ್ ಕುಲಕರ್ಣಿಯವರು ಕೋರ್ಟ್ ಕಡೆಗೆ ಹೋಗಿದ್ರು. ಕೋರ್ಟ್ನಲ್ಲಿ ನ್ಯಾಯ ಸಿಗುವಂತಹ ಆತ್ಮವಿಶ್ವಾಸದಲ್ಲಿಯೇ ವಿನಯ್ ಕುಲಕರ್ಣಿ ಇದ್ದಾರೆ. ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ, ಇಲ್ಲ ನ್ಯಾಯಾಲಯದ ಮೇಲೆ ನನಗೆ ನಂಬಿಕೆ ಇದೆ, ಈಗೇನು ಮಾತನಾಡೋದಕ್ಕೆ ಆಗಲ್ಲ, ತೀರ್ಪು ಬರಲಿ, ಅದಾದ ಮೇಲೆ ಮಾತನಾಡಿದ್ರೆ ಆಯಿತು. ಒಂದು ಸರಿ ಕೋರ್ಟ್ನಿಂದ ಜೈಲಿಗೆ ಹೋದು ಬಂದ ಮೇಲೆ ಬೇಲ್ ತಗೊಂಡು ವಾಪಸ್ ಬಂದ ಮೇಲೆ ಎಲ್ಲೋ ಒಂದು ಕಡೆ ಸ್ವಲ್ಪ ರಿಲೀಫ್ ಸಿಕ್ಕಿತ್ತು. ತದನಂತರ ಈಗ ಮತ್ತಷ್ಟು ಭೀತಿ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಅವರ ಜೊತೆ ಇರುವಂತಹ ಇನ್ನೂ 21 ಜನರು ಸಹ ಸಂಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಏನಾಗುತ್ತೆ ಅನ್ನುವಂಥ ಆದೇಶ ಪ್ರಕಟವಾಗಲಿದೆ. ನ್ಯಾಯಾಂಗದ ವ್ಯವಸ್ಥೆಯೊಳಗೆ ಯಾವುದೇ ತೀರ್ಪನ್ನು ಕೊಟ್ಟರೂ ಅದಕ್ಕೆ ತಲೆ ಬಾಗಬೇಕಾಗುತ್ತೆ. ಆದರೆ ನ್ಯಾಯಾಂಗದ ಮೇಲೆ ನನಗೆ ವಿಶ್ವಾಸ ಇದೆ, ಗೌರವ ಇದೆ. ನೋಡೋಣ ಇವತ್ತು ಏನಾಗುತ್ತೆ, ಅದನ್ನ ನೋಡೇ ಬಿಡೋಣ ಅಂತ ಹೇಳಿ ಒಂದು ಕಡೆ ವಿಶ್ವಾಸವನ್ನು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಸ್ ನ್ಯಾಯಾಲಯದಲ್ಲಿರುವಾಗ ಆ ಸಂಬಂಧ ಏನನ್ನು ಸಹ ಮಾತನಾಡಬಾರದು. ಈಗ ನನಗೆ ರಿಲೀಫ್ ಸಿಗುತ್ತೋ ಅಥವಾ ಇನ್ನೇನಾದ್ರೂ ಶಿಕ್ಷೆ ಪ್ರಕಟವಾಗುತ್ತೋ ಎಲ್ಲವೂ ಸಹ ಆಮೇಲೆ ನಿರ್ಧಾರ ಆಗುವಂಥದ್ದು. ಈಗ ನಾನು ಈ ಕ್ಷಣಕ್ಕೆ ಏನನ್ನು ಸಹ ಮಾತನಾಡುವುದಿಲ್ಲ. ಮೊದಲು ತೀರ್ಪು ಬರಲಿ, ಅದಾದ್ಮೇಲೆ ಮಾತನಾಡ್ತೇನೆ. ನನಗೆ ಕೋರ್ಟ್ ಮೇಲೆ, ನ್ಯಾಯಾಂಗ ವ್ಯವಸ್ಥೆ ಮೇಲೆ ನನಗೆ ನಂಬಿಕೆ ಇದೆ ಅನ್ನುವಂತಹ ಮಾತುಗಳನ್ನು ಸಹ ವಿನಯ್ ಕುಲಕರ್ಣಿ ಅವರು ಹೇಳ್ತಾ ಇದ್ರು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಸಹ ನಡೆದಿರುವಂಥದ್ದು. ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ಕೋರ್ಟ್ ತೀರ್ಪನ್ನ ಕೊಡುತ್ತೆ. ಏನೇ ಆತ್ಮವಿಶ್ವಾಸ ಇದ್ರೂ ಕೂಡ ಆರೋಪಿಗಳಿಗೆ ಆತಂಕ ಅನ್ನೋದು ತಪ್ಪಿದ್ದಲ್ಲ. ತೀರ್ಪು ಬರುವ ತನಕ ಯಾವುದೇ ತೀರ್ಮಾನಕ್ಕೆ ಅವರಿಗೂ ಯಾವ ತೀರ್ಮಾನಕ್ಕೂ ಬರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಒಟ್ಟಾರೆಯಾಗಿ ಏನಾಗಬಹುದು ಎಂಬ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿನಯ್ ಕುಲಕರ್ಣಿ ಮತ್ತು ಅವರ ಜೊತೆ ಇದ್ದಂಥ ಎಲ್ಲ ಆರೋಪಿಗಳ ಭವಿಷ್ಯ ಸಹ ನಿರ್ಧಾರ ಆಗುತ್ತೆ. ವಿನಯ್ ಕುಲಕರ್ಣಿ ಸೇರಿ 21 ಆರೋಪಿಗಳ ಭವಿಷ್ಯ ನಿರ್ಧಾರ ಆಗುವಂಥದ್ದು.